ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ. ನಾನು ಇವತ್ತು ಕೈವಾರ ಅನ್ನೋ ಒಂದು ಊರಲ್ಲಿದ್ದೀನಿ. ಇಲ್ಲಿ ಪುರಾತನವಾದ ಶ್ರೀರಾಮ, ಲಕ್ಷ್ಮಣ, ಸೀತೆ ಮತ್ತೆ ಪಾಂಡವರು ಆಗಿನ ಕಾಲದಲ್ಲಿ ನಡೆದಂತ ವನವಾಸ ಜಾಗದಲ್ಲಿ ನಾನಿದ್ದೀನಿ ಇವಾಗ. ಬನ್ನಿ, ಇನ್ನು ಬೆಟ್ಟ ಹತ್ತದಿದೆ. ಅಲ್ಲಿ ತುಂಬಾ ಇತಿಹಾಸ ಉಳ್ಳ ಇನ್ನು ದೇವಸ್ಥಾನ ಬಗ್ಗೆ ಆಗ್ಬೋದು, ಇದ್ರ ಇತಿಹಾಸ ಆಗ್ಬೋದು, ಇನ್ನು ಮುಂದೆ ತಿಳ್ಕೊಳ್ಳೋಣ. ಇವಾಗ ನಾವು ಕೈವಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ನಿಮ್ ಈ ಕಡೆ ಆರ್ಚ್ ಇದೆ, ಇಲ್ಲಿಂದನೇ ಒಳಗಡೆ ಹೋಗ್ಬೇಕು ನಾವು. ಬನ್ನಿ ಹೋಗೋಣ. ಇವಾಗ ನಾವು ಇಲ್ಲೇ ಬೆಟ್ಟ ಹತ್ಬೇಕು ಮುಂದಕ್ಕೆ. ಇಲ್ಲಿ ಸುತ್ತಮುತ್ತ ಅಂಗಡಿಗಳೆಲ್ಲ ಇದೆ. ಒಳಗಡೆಯಿಂದನೇ ಎಂಟ್ರೆನ್ಸ್, ಇಲ್ಲಿಂದನೇ ನಡ್ಕೊಂಡು ಹೋಗ್ಬೇಕು. ಬನ್ನಿ, ಇನ್ನು ಸಾಕಷ್ಟು ಜನ ಹೋಗ್ತಾ ಇದಾರೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಬೆಟ್ಟ. ಆ ಬೆಟ್ಟ ಅವ್ರಿಗೆ ಹತ್ಬೇಕು ಇವಾಗ. ದಾರಿ ಇದೇನೆ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಇಂದನೇ ಮೇಲೆ ಹತ್ಬೇಕಾಗಿರುತ್ತೆ. ಸುಮಾರು ಎಷ್ಟು ಫಿಟ್ ಇದೆ ಅಂತ ಗೊತ್ತಿಲ್ಲ ನನ್ಗೂ. ಇದು ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನಕ್ಕೆ. ಇಲ್ಲಿ ಬೆಟ್ಟ ಹತ್ತಿ ಅಲ್ಲಿ ವಿಷಯಗಳನ್ನ ಇನ್ನೂ ತಿಳ್ಕೊಳ್ಳೋಣ. ಬನ್ನಿ, ಹಂಗೆ ನಮ್ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಟ್ಟಕ್ಕೆ. ಬನ್ನಿ ಹೋಗೋಣ, ನಡೀತಾ ಇರೋಣ ಹಂಗೆ. ಹಾಗಾಗಿ ಇನ್ನು ಎಷ್ಟು ಮೇಲೆ ಹತ್ಬೇಕು ಅಂತ ಗೊತ್ತಿಲ್ಲ ನನ್ಗೆ. ನನಗೂ ಫಸ್ಟ್ ಟೈಮ್ ಈ ಜಾಗ. ಈ ತರ ಜಾಗಗಳನ್ನ ನೋಡ್ಬೇಕು ಅಂದಾಗ, ಈ ತರ ಹಳ್ಳಿಗಳ ಕಡೆ ಬಂದಾಗ್ಲೇ ಈ ತರ ದೇವಸ್ಥಾನಗಳು ಸಿಗೋದು. ಹಾಗೆ ಬನ್ನಿ ಹೋಗೋಣ ಮುಂದೆ. ಇನ್ನು ಮೇಲೆ ಹತ್ತದಿದೆ. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಈ ತರ ಬೆಟ್ಟಗಳು ಹತ್ತಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ತರ ಹೊಸ ಎಕ್ಸ್ಪೀರಿಯನ್ಸ್ ಗಳನ್ನ ಮಾಡೋದ್ರಲ್ಲಿ ನಮ್ಗೆ ಒಂಥರ ಖುಷಿ ಸಿಗುತ್ತೆ. ಬನ್ನಿ ಹೋಗೋಣ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ಊರು ಒಳಗಡೆಯಿಂದ ಬೆಟ್ಟಕ್ಕೆ ಹೋಗ್ಬೇಕು. ಹತ್ಕೊಂಡು ಹೋಗ್ಬೇಕು. ನಿಮ್ ನೋಡಿ, ಸುತ್ತ ಮನೆಗಳೆಲ್ಲ ಕಾಣಿಸ್ತಾ ಇದೆ. ಇನ್ನು ನಾವು 4-5 ಜನ ಬಂದಿದೀವಿ, ಹೋಗ್ತಾ ಇದೀವಿ ಮುಂದೆ. ಮಕ್ಕಳೆಲ್ಲ ಆಟ ಆಡ್ತಾ ಇರೋದು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹಿಂಗೆ ಹಳ್ಳಿ ಒಳಗಡೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಟ್ಟ, ಅಲ್ಲಿಗೆ ಹತ್ಬೇಕು ನಾವು ಇವತ್ತಂತೂ ಸಖತ್ತಾಗಿರುತ್ತೆ. ಈ ವಿಡಿಯೋ ಫುಲ್ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ, ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡೋಣ. ಅಂತೂ ಇಂತೂ ನಾವು ಮೆಟ್ಲ ಹತ್ರ ಬಂದಿದೀವಿ. ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು. ಬನ್ನಿ, ನಮ್ ಫ್ರೆಂಡ್ಸ್ ಗಳು ಇನ್ನು ಇಬ್ರು ಮುಂದೆ ಹೋಗ್ತಾ ಇದಾರೆ, ನಾವ್ ಹಿಂದೆ ಹೋಗ್ತಾ ಇದೀವಿ. ಹಂಗೆ ಇನ್ನು ಎಷ್ಟು ಮೆಟ್ಲಿದೆ ಇಲ್ಲಿ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ. ನೋಡೋಣ. ಈ ದೇವಸ್ಥಾನ ತುದಿ 10 ಗಂಟೆ, ಎಷ್ಟು ಗಂಟೆ ಆಗ್ಬೋದು, ಎಷ್ಟು ನಿಮಿಷ ಆಗ್ಬೋದು, ಎಷ್ಟೊತ್ತಾಗ್ಬೋದು ಅನ್ನೋದೇ ಒಂದು ಇದಿದೆ. ಡೀಪ್ ಆಗಿರುತ್ತಾ, ಕಷ್ಟ ಇರುತ್ತಾ, ಹತ್ಬೋದಾ, ಈಸಿಯಾಗಿದೆಯಾ, ಎಲ್ಲಾನು ನಿಮ್ಗೆ ತಿಳಿಸ್ತೀನಿ. ಹೋಯ್ತಾ ಬನ್ನಿ ಹತ್ತೋಣ. ಸ್ಟಾರ್ಟ್ ಆಗಿದೆ ಇವಾಗ. ನಮ್ಗೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಯಾವ ದೇವಸ್ಥಾನ ಇದು? ಆಂಜನೇಯ ಸ್ವಾಮಿ ದೇವಸ್ಥಾನ. ಹೋಗ್ಬೇಕು. ನಮ್ದು ಇಲ್ಲಿಂದ ಆಂಜನೇಯನ ದೇವಸ್ಥಾನ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಇಲ್ಲಿಂದ ಹತ್ತಕ್ ಸ್ಟಾರ್ಟ್ ಮಾಡ್ಬೇಕು ನಾವು. ಫಸ್ಟ್ ಬಂದು ಹನುಮಂತನಿಗೆ ಕೈ ಮುಗಿದು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಜೈ ಆಂಜನೇಯ ಅಂತ ಹೇಳಿ ಬನ್ನಿ ಹೋಗೋಣ. ಇಲ್ಲಿಂದ ಹಿಂಗೆ ಕೈ ಮುಗಿದು ಇಲ್ಲಿಂದ ಹತ್ತಾ ಇದೀವಿ. ಇಲ್ಲಿಂದ ಇನ್ನು ಎಷ್ಟು ದೂರ ಆಗುತ್ತೆ, ಎಷ್ಟೊತ್ತಾಗುತ್ತೆ ನೋಡೋಣ. ಬನ್ನಿ ಹತ್ತಾ ಇರೋಣ. ಇಲ್ಲಿ ನೋಡಿ, ಎಲ್ಲ ಮರಗಳೆಲ್ಲ ಬೆಳ್ಕಾಬಿಟ್ಟಿದೆ. ಇಲ್ಲೆಲ್ಲವೇ ಕ್ಲೀನ್ ಮಾಡಿಲ್ಲ. ಆಗ ಜನಗಳು ಕಮ್ಮಿ ಬರ್ತಾ ಇದಾರೆ ಅನ್ಕೊಂತೀನಿ ಇಲ್ಲಿ. ಯಾಕಂದ್ರೆ ಅಷ್ಟೊಂದು ಜನ ಏನಿಲ್ಲ, ಫ್ರೀ ಆಗಿತ್ತು. ನಮ್ಗೆ ಹಚ್ತಾ ಇದೀವಿ ಬೆಟ್ಟನ. ಹಂಗೆ ಹೋಗ್ತಾ ಇನ್ನು ಸುತ್ತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲೇ ಮನೆಗಳು ಕಾಣಿಸ್ತಾ ಇದೆ. ಈ ಕಡೆ ಎಲ್ಲವೇ ದೇವಸ್ಥಾನ ಕಾಣಿಸ್ತಾ ಇದೆ. ಇಲ್ಲಿಂದ ಹತ್ಬೇಕು. ಮೇಲೆ ಹತ್ತ ಇನ್ನು ಎಷ್ಟು ಚೆನ್ನಾಗಿರುತ್ತೆ ನೋಡೋಣ. ಸುಮಾರು ನಮ್ಗೆ ಒಂದು 50 ಮೆಟ್ಲು ಮೇಲೆ ಹತ್ಕೊ ಬಂದಾಗ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ, ಊರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ನನ್ನ ಹಿಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿ ನೋಡಿ. ಎಷ್ಟು ಇವಾಗ 50 ಮೆಟ್ಲಿಗೆ ಇಷ್ಟು ಫೀಲಿಂಗ್ ಬರ್ತಾ ಇದೆ ಅಂದ್ರೆ, ನೋಡೋದಕ್ಕೆ ಸುತ್ತ ನೇಚರು ಚೆನ್ನಾಗಿದೆ. ಹಾಗೆ ಇನ್ನೂ ಸ್ವಲ್ಪ ಬಂದಾಗ ಇಲ್ಲೂ ದೇವಸ್ಥಾನ ಇದೆ. ಈ ದೇವಸ್ಥಾನನು ನೋಡ್ಕೊಂಡು ಕೈ ಮುಗಿದು ಇಲ್ಲಿಂದ ಹೊರಡೋಣ. ನೋಡಿ, ಇಲ್ಲಿ ದೇವಸ್ಥಾನಗಳು, ಮೆಟ್ಲುಗಳು ಹಿಂಗ್ ಹತ್ಬೇಕು. ಯಾವುದೇ ತರ ಅಷ್ಟೊಂದು ಜನ ಕ್ರೌಡ್ ಇಲ್ಲ ಅನ್ಕೊಂತೀನಿ. ನಾವು ಬಂದಿರೋಕೆ ಕ್ರೌಡ್ ಇಲ್ಲ. ಇಲ್ಲ ಅಂದ್ರೆ ಜನಗಳು ಇರ್ತಿದ್ರು. ನೋಡಿ, ಇಲ್ಲಿ ಕೃಷ್ಣನ್ ದೇವಸ್ಥಾನ ನೋಡಿ, ಹತ್ತಾ ಇದ್ದಾರೆ. ನಾವು ಮೇಲೆ ಹತ್ತುತ್ತಾ ಇದೀವಿ. ಇಲ್ಲಿಂದ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಊರೆಲ್ಲ ಕಾಣಿಸ್ತಾ ಇದೆ. ಇನ್ನು ಬೆಟ್ಟದ ಮೇಲೆ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು
ಸ್ವಲ್ಪ ದೂರ ಹತ್ಕ ಬಂದಾಗ ಇನ್ನು ನಮ್ಗೆ ಆಪೋಸಿಟ್ ಒಂದ್ ಬಂಡೆ ಕಾಣಿಸ್ತಾ ಇದೆ. ಆ ಬಂಡೆನೂ ದಾಟ್ಕೊಂಡು ಹೋಗ್ಬೇಕು. ಅಲ್ಲಲ್ಲಿ ಕೋತಿಗಳಂತೂ ನೋಡ್ತಾ ಆಟ ಆಡ್ತಾ ನಿಂತಿದೀವಿ. ಏನಾದ್ರೂ ತಿನ್ನಕ್ ಬಂದ್ರೆ ಕೊಡ್ತಾರೆ ಅಂತ ಕಾಯ್ತಾ ಇವೆ. ಸಪೋಸ್ ನಿಮ್ ಬ್ಯಾಗ್ ಕಿತ್ಕೊಬಹುದು, ಗಲಾಟೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಜೋಪಾನಾಗಿ ಮಂಕಿಗಳ ಹತ್ರ ಹುಷಾರಾಗಿರಿ ಅಂತ ಹೇಳ್ತಾ ಬೆಟ್ಟ ಹತ್ತಾ ಇದೀವಿ ನಾವು. ನಮ್ಗೆ ಸ್ವಲ್ಪ ನಡೆದ್ರೆ ಕೂಡ ಯಾಕೆ ಸುಸ್ತಾಗ್ಬಿಡುತ್ತೆ, ಎನರ್ಜಿ ಕಮ್ಮಿ ಆಗ್ಬಿಟ್ಟಿದೆ ಅನ್ಕೊಂತೀನಿ. ಅಷ್ಟು ಜನ ನಮ್ಗಿಂತ ಮುಂಚೆ ಬೆಟ್ಟ ಹತ್ಕೊಂಡು ಹೋಗಿದ್ದಾರೆ, ಅವ್ರು ಇಳಿತಾ ಇದಾರೆ, ನಾವ್ ಮೇಲೆ ಹತ್ತಾ ಇದೀವಿ. ಹಾಗಾಗಿ ನನ್ಗೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಗುಹೆ ಸಿಕ್ತು. ಈ ಗುಹೆ ನೋಡೋಣ ಇಲ್ಲಿ ದೇವ್ರಿದ್ಯಾ ಅಂತ. ಇಲ್ಲಿ ನೋಡಿ, ಇದೊಂದು ಗುಹೆ, ಆದ್ರೆ ದೇವ್ರು ಯಾವ್ದು ಇಲ್ಲ, ಖಾಲಿ ಗುಹೆ ಇದು. ಹಾಗಾಗಿ ಇಲ್ಲಿಂದ ನೋಡ್ಕೊಂಡು ನೋಡಿ ಎಷ್ಟು ಕಷ್ಟಪಟ್ಟು ಇಳಿತಾ ಇದ್ದಾರೆ ಅಕ್ಕವರು. ನಾವು ಇಲ್ಲಿಂದ ಇನ್ನೂ ಹತ್ತದಿದೆ, ಇನ್ನು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಹತ್ತ 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 ಎನರ್ಜಿ ಎಲ್ಲ ಡೌನ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ನಮ್ ಬಾಡಿ ವೀಕು ಗುರು. ಕೊನೆಗೆ ನೋಡಿ ಹಿಂಗೆಲ್ಲ ಹತ್ಬೇಕು. ಚೆನ್ನಾಗಿದೆ ಅನ್ಕೊಂತೀನಿ. ಮೇಲೆ ಹೋಗೋಣ, ವ್ಯೂ ಹೆಂಗಿದೆ ಅಂತ ನೋಡ್ಬೇಕು ಅಂತ, ಎನರ್ಜಿ ಇನ್ನೂ ಕೊಡ್ಲಿ ದೇವ್ರು ಅಂತ ಬೇಡ್ಕಂತ ಹತ್ತಣ ಬನ್ನಿ. ನೋಡಿ ಆಲ್ರೆಡಿ ನಮ್ಮ ಅಪ್ಪ ಅವರು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟವ್ರೆ. ವಾವ್, ಬ್ಯೂಟಿಫುಲ್ ನೇಚರ್ ಅಂತೂ ನೋಡಕ್ಕೆ ಸೂಪರ್ ಗುರು. ಆ ಮಂಕಿಗಳೆಲ್ಲ ಆಟ ಆಡ್ಕೊಂಡು ಆರಾಮಾಗಿ ಕೂತಿದೆ. ಹತ್ತಕ್ ಆಗ್ತಾ ಇಲ್ಲ ಅಂದ್ರೆ ನಮ್ ಬಾಡಿ ಎಷ್ಟು ವೀಕ್ ಆಗಿರ್ಬೋದು, ಏನಂತೀರಾ? ಅದಕ್ಕೆ ಚೆನ್ನಾಗಿ ತಿನ್ನಿ, ಸ್ಟಾಮಿನಾ ಬೇಕು ಬಾಡಿಗೆ. ಇಂಥ ಬೆಟ್ಟ ಗುಡ್ಡ ದೇವಸ್ಥಾನಗಳನ್ನೆಲ್ಲ ಹತ್ತೀನಿ ಅಂದ್ರೆ ಸ್ಟಾಮಿನಾ ಬೇಕು. ಹಾಗಾಗಿ ಚೆನ್ನಾಗಿ ತಿನ್ಬೇಕು, ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕು. ಬನ್ನಿ ಹತ್ತೋಣ. ಹಣೆಯ ಹತ್ತಿ ಹತ್ತಿ ಸುಸ್ತಾಗಿ ಆಟೋ ಡಬ 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 ಅಂತ ಬಡ್ಕತೈತೆ. ಎನರ್ಜಿ ಬಾಡಿಲಿ ನಮ್ದು ವೀಕು ಬಾಡಿ ಮೊದ್ಲಿಯ ಫುಲ್ಲು ಡಗ 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 ಅಂತ ಹೊಡ್ಕತೈತೆ ಗುರು. ಹಾಟು ಚಿಕ್ಕದನ್ನೇ ಹತ್ತಕ್ಕಾಗಿಲ್ಲ ಅಂದ್ರೆ ನಮ್ಮ ಹೆಲ್ತು ಏನ್ ತಿಂತಾ ಇರೋ ಫುಡ್ ಹೆಂಗಿದೆ ಇವಾಗ, ಎಷ್ಟು ಅಲ್ವಾ? ಒಂದ್ ಸ್ವಲ್ಪ ದೂರಕ್ಕೆ ಇಷ್ಟೊಂದು ಟಯರ್ಡ್ ಆಗ್ತಾ ಇದೆ ಅಂದ್ರೆ ನಾವು ತಿಂತಾ ಇರೋ ಫುಡ್ ಹೆಂಗಿದೆ ಇವಾಗ. ನಮ್ಮ ಅಜ್ಜಿ ಕಾಲದಲ್ಲಿ ಹೆಂಗಿತ್ತು, ಏನು ಇದೇ ಇರ್ಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಏನ್ ತಿಂದ್ರು ರೋಗನೇ ಗುರು. ಸ್ವಲ್ಪ ದೂರ ಹತ್ತಿದಕ್ಕೆ ಸುಸ್ತಾಗ್ತಾ ಇದೆ. ಅಯ್ಯಯ್ಯೋ ನೋಡ್ ಗುರು, ನನ್ ಹಿಂದೆ ಎಷ್ಟ್ ಚೆನ್ನಾಗಿದೆ ನೋಡಕ್ಕೆ. ನಾವು ಸ್ವಲ್ಪ ಟೈಮ್ ಆಗ್ಬಿಟ್ಟಿದೆ, 10:30 ಆಗ್ಬಿಟ್ಟಿದೆ. 10:30 ಆಗಿದ್ದಕ್ಕೆ ವೆದರ್ ಈ ತರ ಕಾಣಿಸ್ತದೆ. ಇನ್ನು ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಹೆಂಗಿರ್ಬೋದು ಇಲ್ಲಿ ವ್ಯೂ ನೋಡಕ್ಕೆ. ಮಂಜು ತುಂಬ್ಕೊಂಡು ಫುಲ್ ಇರುತ್ತೆ, ನೋಡಕ್ಕಂತೂ ಸೂಪರ್ ಜಾಗ. ಊರೇನ್ ಕಾಣಿಸ್ತಾ ಇದೆ, ಇದೇ ಕೈವಾರ. ಇಲ್ಲೇ ದೇವಸ್ಥಾನ ಇರೋದು. ದೇವಸ್ಥಾನದ ಆಪೋಸಿಟ್ ಇರೋದೆ ನಮ್ಗೆ ಬೆಟ್ಟ. ಆ ಬೆಟ್ಟ ಹತ್ತಾ ಇದೀವಿ ಇವಾಗ. ನೇಚರ್ ಅಂತೂ ನೋಡಕ್ಕೆ ಸಖತ್ತಾಗಿದೆ. ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಆಹಾ, ಊರ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್ ಜಾಗ ಅಂತಾನೆ ಹೇಳ್ಬೋದು. ಬಂದ್ರೆ ಎಲ್ಲರೂ ಫ್ಯಾಮಿಲಿ ಜೊತೆಗೆಲ್ಲ ಬಂದ್ರೆ ಆರಾಮಾಗಿ ಹತ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಜಾಗ. ನೋಡಿ ಎಷ್ಟು ಸೀನ್ ಚೆನ್ನಾಗಿದೆ ಅಂತ. ಬೆಟ್ಟ ಗುಡ್ಡ ಊರು ಎಲ್ಲ ಕಾಣಿಸ್ತಾ ಇದೆ ಗುರು. ಒಬ್ಬ ಸಖತ್ ಜಾಗ ಮಾತ್ರ. ಇನ್ನೊಂದೇನು ಅಂತಂದ್ರೆ ಎಲ್ಲರೂ ಬರ್ತೀರಾ, ಅಲ್ಲಲ್ಲೇ ತಿಂದು ಪ್ಲಾಸ್ಟಿಕ್ ಕವರು ಮತ್ತೆ ಇದು ಎಲ್ಲಾನು ಬಿಸಾಕ್ತಾ ಇದೀರಾ. ದಯವಿಟ್ಟು ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಜಾಗಕ್ಕೆ ಹೋಗಿ, ದಯವಿಟ್ಟು ಪ್ಲಾಸ್ಟಿಕ್ಗಳು ಮತ್ತೆ ಕಸ ಇಲ್ಲಿ ದಯವಿಟ್ಟು ದೇವಸ್ಥಾನದಲ್ಲಿ ಬಿಡ್ಬೇಡಿ ಅಂತ ಕೇಳ್ಕೊಂತ ಇದೀನಿ. ಯಾಕಂದ್ರೆ ಇಲ್ಲಿ ಇಂಥ ಜಾಗಗಳಲ್ಲಿ ಯಾರು ಬಂದು ಕ್ಲೀನ್ ಮಾಡಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿ, ನಮ್ಮ ದೇವಸ್ಥಾನಗಳನ್ನ ನಾವೇ ಉಳಿಸ್ಕೋಬೇಕು. ಹಾಗಾಗಿ ಎಲ್ಲೇ ಹೋಗಿ ನೀವು ಪ್ಲಾಸ್ಟಿಕ್ ಅದು ಇದು ಎಲ್ಲ ತಗೊಬಂದಾಗ ದಯವಿಟ್ಟು ರಿಟರ್ನ್ ಎತ್ಕೊಂಡು ಹೋಗಿ. ಇಲ್ಲೇ ಬೆಟ್ಟಲಾಗ್ಬೋದು, ಎಲ್ಲೂ ಬಿಸಾಕ್ಬೇಡಿ. ನನ್ನ ರಿಕ್ವೆಸ್ಟು. ಇನ್ನು ನಾನು ಏನಂತ ಕೇಳ್ಕೊಳ್ಳಿ, ಎಲ್ಲರೂ ಅಷ್ಟೇ, ನಾನು ಅಂತಲ್ಲ, ಎಲ್ಲರೂ ಅದೇನೇ ಮಾಡೋದು. ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ದೇವಸ್ಥಾನದಲ್ಲಿ ಬಿಸಾಕ್ಬೇಡಿ, ಯಾಕಂದ್ರೆ ಅದು ಬೇಗ ಡಿಸ್ಪೋಸ್ ಆಗಲ್ಲ. ಹಾಗಾಗಿ ಯಾರು ಜಾಸ್ತಿ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡಬೇಡಿ. ದಯವಿಟ್ಟು ಎತ್ಕೊಂಡ್ ಬರ್ಬೇಡಿ ದೇವಸ್ಥಾನಕ್ಕೆ. ತಗೊಬಂದ್ರು ಕೂಡ ನೀವು ರಿಟರ್ನ್ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ. ಹಾಗೆ ನಮ್ಮ ಗೆಸ್ಟ್ಗಳು ಕೂತಿದ್ದಾರೆ ಬೆಟ್ಟದಲ್ಲಿ. ಇವರಂತೂ ಎಲ್ಲರೂ ನೋಡಿ ಎಷ್ಟು ಆರಾಮಾಗಿ ಕೂತಿದ್ದಾರೆ, ಒಂದು ಭಯ ಇಲ್ಲ. ನೀವೇನ್ಯಾರು ತಗೊಬಂದ್ರೆ ಕಿತ್ಕೊಂತಾರೆ. ಜೋಪಾನಾಗಿರಿ. ನೋಡಿ ಹೆಂಗ್ ಕೂತಿದ್ದಾರೆ ನೋಡಿ ಇವರು.
ಇವ್ರಂತೂ ಅದ್ದೂರಿಯಾಗಿ ನಮ್ಮನ್ನೇ ನೋಡ್ತಾ ಇದಾರೆ. ಕೊನೆಗೆ ಇವ್ರ ಜೊತೆ ಸೇರ್ಕೊಂಡು ನಾನು ಹಂಗೆ ಕೂತ್ಕೊಂಡ್ಬಿಟ್ಟಿದೀನಿ. ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ಒಳ್ಳೆ ಮಂಕಿಗಳು ನೋಡಿ ಹೆಂಗ್ ಕೂತಿದೆ. ತಿನ್ನಕ್ಕೆ ಏನು ತಂದಿಲ್ಲ. ನಮ್ಮ ಅಣ್ಣವ್ರ ಯಾಕೆ ಕೆರೆತ ಕೂತವ್ರೆ. ಹಬ್ಬ ಸಿಕ್ಕಾಬಟ್ಟೆ ಸುಸ್ತು. ಹಾಗಾಗಿ ಇವ್ರ ಜೊತೆಗೂ ಸ್ವಲ್ಪ ಮಾತಾಡ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ. ಮೇಲೆ ಎತ್ತನ ನೋಡಿ, ಈ ತರ ನೋಡಕ್ಕೆ ಹೋಯ್ತಾ ಸಿಗ್ತವೆ ಚಂದು. ನೀವು ತಿನ್ನಕ್ಕೆ ಏನಾರು ತಕೊಬಂದ್ರೆ ಕಿತ್ಕೊಂತವೆ. ಜೋಪಾನಾಗಿರಿ, ಹುಷಾರಾಗಿರಿ. ಎಲ್ಲ ನೋಡಿ ಎಷ್ಟಿದೆ ಇಲ್ಲಿ, ಸಿಕ್ಕಾಬಟ್ಟೆ ಮಂಕಿಗಳಿದೆ. ಇದಂತೂ ಗಡಮ, ನನಗಂತೂ ಭಯ ಆಯ್ತೈತೆ ಅದ್ ನೋಡಿದ್ರೆ. ಯಪ್ಪ ಯಪ್ಪ ಪಾಟಿ ಇದೆ. ಕೊನೆಗೂ ನಾವು 100 ಸ್ಟೆಪ್ನ ಹತ್ಕೊಂಡ್ ಬಂದಿದೀವಿ. ನೋಡಿ ಹೆಂಗ್ ಕಾಣಿಸ್ತಾ ಇದೆ ವ್ಯೂ ನೋಡಕ್ಕೆ. ನಾವ್ ಇಲ್ಲಿಂದ ಬೈಕ್ ನಿಲ್ಸ್ಬಿಟ್ಟು ಅಲ್ಲಿಂದ ಇಷ್ಟು ದೂರ ಹತ್ಕೊಂಡ್ ಬಂದಿದೀವಿ ಗುರು. ಆದ್ರೂ ಎನರ್ಜಿ ಇಲ್ಲ ಬಾಡಿಲಿ. ಏನ್ ಮಾಡೋದು? ಸ್ಟಾರ್ಟ್ ಮಾಡಿ 1 hour ಆಗೋಯ್ತು. ಎಷ್ಟಾಯ್ತು ಇವಾಗ ಅಂದ್ರೆ ಟೈಮು 11 ಗಂಟೆ ಆಗ್ತಾ ಇದೆ. ನಾವು ವಿಡಿಯೋ ಮಾಡ್ಕೊಂಡು ನಿಧಾನವಾಗಿ ಬರ್ತಾ ಇದ್ವು. ಹಾಗೆ ನಮ್ಮ ಚಿಂತಾಮಣಿ ಹುಡುಗರು ಬಂದಿದ್ದಾರೆ. ಹೆಂಗಿದೆ ಬ್ರೋ ಈ ಎಕ್ಸ್ಪೀರಿಯನ್ಸ್? ಸಖತ್ತಾಗಿದ್ಯಾ? ಸೂಪರ್ ಜಾಗ ಅಂತ ಹೇಳ್ತೀರಾ? ಇವಾಗ ನಾವು ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಎಲ್ಲಾರು ಇವರು ನಮ್ ಜೊತೆಗೆ ಹತ್ತಾ ಇದಾರೆ. ನಾವು ನೋಡಿ ಎಲ್ಲ ನೇಚರ್ ಹೆಂಗಿದೆ ಹೊರಗಡೆ ನೋಡೋದಕ್ಕೆ. ನಾವ್ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ವ್ಯೂ ಚೆನ್ನಾಗಿರುತ್ತೆ ಅನ್ಕೊಂತೀನಿ ನೋಡೋದಕ್ಕೆ. ಬನ್ನಿ ಹತ್ತೋಣ. ನಿಮ್ಗೆ ಈ ದೇವಸ್ಥಾನ ಫುಲ್ ಇತಿಹಾಸ ತೋರಿಸ್ತೀನಿ. ಬನ್ನಿ. ನೆಕ್ಸ್ಟ್ ನೀವು ಬರ್ಬೇಕು ನೋಡ್ಬೇಕು ಅಂತಂದ್ರೆ ನಮ್ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಬನ್ನಿ ಹತ್ತೋಣ. ಇವ್ರಂತೂ ಸುಸ್ತಾಗ್ಬಿಟ್ಟಿದೆ. ನಮ್ಮ ಅಪ್ಪ ಅವ್ರಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಹತ್ತಾ ಇದೀವಿ ನೋಡಿ ಹೆಂಗಿದೆ. ಫುಲ್ ಟಪ್ ಆಗ್ಬಿಡ್ತು ಈ ಕಡೆಯಿಂದ. ಸುತ್ತ ನೋಡಿ ಊರ್ ಹೆಂಗ್ ಕಾಣಿಸ್ತಾ ಇದೆ. ಅಯ್ಯೋ ಸಖತ್ ವ್ಯೂ ಕಾಣಿಸ್ತಾ ಇದೆ. ಅವ್ರ ಇನ್ನು ಎಷ್ಟು ದೂರ ಹತ್ಬೇಕು? ಅರ್ಧ ದಾರಿ ಆಯ್ತು ಅಷ್ಟೇನಾ? ನಾವ್ ಬಂದಿರೋದೇ ಸ್ವಲ್ಪನಾ? ಓ ಮೈ ಗಾಡ್. ಇನ್ನೊಬ್ರು ಒಬ್ರಿದ್ದಾರೆ, ಇನ್ಮೇಲೆ ಅವ್ರು ಕಾಮಿಡಿ ಮಾಡ್ತಾರೆ. ಬೆಟ್ಟ ಹತ್ತ ಹತ್ತ ಕಾಮಿಡಿ ಜೊತೆಗೆ ಹೋಗ್ತಾ ಇದ್ರೆ ಆ ಮಜಾನೇ ಬೇರೆ. ಬನ್ನಿ ಅಣ್ಣವ್ರೆ. ಯಾಕಣ್ಣವ್ರೆ ಹೋಗ್ತಾ ಇದೀರಾ? ಯಾಕೆ ಬೇಜಾರಾಯ್ತಾ? ಬೈ ಬ್ರೋ, ಕ್ಯಾನ್ ಟಾಕ್ ವಿತ್ ಮೀ? ನೋ. ಹಾಗಾಗಿ ಇಲ್ಲಿ ಬೆಟ್ಟ ಸಿಕ್ತು. ಆದ್ರೆ ಇಲ್ಲಿ ನಿಂತ್ಕೊಂಡು ನಾವು ಬೆಟ್ಟದ ಮೇಲೆ ವಿಡಿಯೋ ತಗೋ ಸಾಹಸ ಅಂತೂ ನಾವು ಮಾಡಲ್ಲ. ಯಾಕಂದ್ರೆ ಇನ್ನೂ ಕೆಲವು ದೇವಸ್ಥಾನಗಳನ್ನ ನಿಮ್ಗೆ ತಿಳ್ಸೋದಿದೆ. ಹಾಗಾಗಿ ಈ ಬೆಟ್ಟದ ಮೇಲೆಲ್ಲ ನಿಂತ್ಕೊಂಡು ವಿಡಿಯೋ ಮಾಡೋ ಪ್ರಯತ್ನ ನಾನು ಮಾಡಲ್ಲ. ಬನ್ನಿ ಹೋಗೋಣ, ಇನ್ನೂ ಟಾಪ್ ಅಲ್ಲಿ ಹೋಗೋಣ. ವ್ಯೂ ಹೆಂಗಿದೆ ಅಂತ ಎಂಜಾಯ್ ಮಾಡೋಣ. ನಮ್ ಜೊತೆ ನಮ್ ಬಾಡಿ ಗಾರ್ಡ್ಗಳು ಎಷ್ಟು ಜನ ಬರ್ತಾರ ನೋಡಿ, ಬಿದೋಗ್ಬಿಟ್ರೆ ಇಟ್ಕೊಳಕ್ಕೆ. ವಾವ್. ನಾವಂತೂ ನಮ್ ಫ್ರೆಂಡ್ಸ್ ಗಳ ಜೊತೆಗೆ ಎಲ್ಲ ಹತ್ತಾ ಇದೀವಿ ಸಖತ್ತಾಗಿ. ನಮ್ಮ ಹಿಂದೆ ನೋಡಿದ್ರೆ ಊರು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ. ಹಂಗು ಹಿಂಗು ಹತ್ಕೊಂಡು ಒಂದು ಸ್ಟೇಜ್ ಬಂದು ತಲುಪಿದೀವಿ. ಆದ್ರೆ ಇಲ್ಲಿ ನೋಡಿದ್ರೆ ಗುಹೆ ಗುರು, ನೋಡು ಗುರು ಬಾ. ಕೊನೆಗೂ ಒಂದ್ ಸ್ಟೇಜ್ ಬಂದು ತಲುಪಿದೀವಿ. ಇವಾಗ ಎಷ್ಟು ಹೈಟ್ ಅಲ್ಲಿ ಬಂದಿದೀವಿ ಅಂದ್ರೆ ನಿಮ್ಗ್ ನೋಡ್ಬೋದು. ನನ್ ಬ್ಯಾಕ್ ಸೈಡ್ ವ್ಯೂ ಹೆಂಗ್ ಕಾಣಿಸ್ತಾ ಇದೆ ಅಂದ್ರ ಸಿಕ್ಕಾಬಿಟ್ಟೆ ಹೈಟ್ ಹತ್ಬಿಟ್ಟಿದೀವಿ. ಈಗ ಸುಸ್ತಾಗ್ತಾ ಇದೆ ಹೆವಿ. ಇನ್ನು ಹತ್ತಾ ಇದಾರೆ. ಊರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂದೆ ಬ್ಯಾಕ್ ಗ್ರೌಂಡು. ಸಾಕತ್ತು ಚಿಂದಿ. ಕೊನೆಗೆ ಇಲ್ಲಿಂದ ಟೈಮ್ ಆಗಿದೆ ನಮ್ಗೆ ಗುಹೆ ಎಂಟ್ರಿ ಮಾಡಿ ಆ ಕಡೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಬನ್ನಿ ಬ್ರೋ ಹೋಗೋಣ. ಇಲ್ಲಿಂದ ನಾವು ಗುಹೆನ ಕ್ರಾಸ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ನಮ್ ಹುಡ್ಗ ಚಿಕ್ಕ ಇದಾಗ ಬತ್ತವನೆ, ನೋಡ್ಕೊಬಾರೋ ಬಿದ್ಬಿಟ್ಟಿಯಲ್ಲೋ, ನೋಡ್ಕೊಂಬಾರೋ ನಿಧಾನವಾಗಿ. ಹಾಗಾಗಿ ನಾವು ಈ ಗುಹೆನ ಹತ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಇದು ಬಂಡೆ ಕಲ್ಲಲ್ಲಿ ನಿರ್ಮಾಣ ಆಗಿರುವಂತ ಗುಹೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಯಪಾಟಿ ಕಲ್ಲು. ಮಿಸ್ ಆಗಿ ಏನಾದ್ರು ಬಿದ್ರೆ ಗೋಯಿಂದ ಗೋಯಿಂದ. ಹಾಗಾಗಿ ಇಲ್ಲಿ ಕಾಡ್ ಒಳಗಡೆ ಹೋದ್ ಫೀಲ್ ಸಿಗ್ತಾ ಇದೆ ನಮ್ಗೆ. ಅಷ್ಟು ಚೆನ್ನಾಗಿದೆ ನೋಡಿ ಹೆಂಗಿದೆ. ಕಾಡ್ ಒಳಗಡೆ ಎಂಟ್ರಿ ಆದ ಫೀಲ್ ಸಿಗ್ತಾ ಇದೆ ಈಗ ನಮ್ಗೆ. ನಡ್ಕೊಂಡು ಹೋಗ್ತಾ ಇರೋಣ. ಒಂದು ಸಮನಾದ ಜಾಗ ಇದು. ಇಲ್ಲಿಂದ ಹತ್ಕೊಂಡು ಹೋಗೋಣ. ಬೇಕಾದ್ರೆ ನಮ್ಗೆ ಸ್ವಲ್ಪ ಮಾತ್ರ ಸಮನಾದ ಜಾಗ ಸಿಕ್ಕಿದ್ದು. ಇನ್ನು ಮೇಲೆ ಬಂದಿದೀವಿ ಇವಾಗ ದೇವಸ್ಥಾನಕ್ಕೆ. ನೋಡಿ ಹೆಂಗ್ ಓಡೋಗ್ತಾ ಇದ್ದಾನೆ ಅವನು. ನಾವಂತೂ ನಿಧಾನಾಗಿ ಹತ್ಕೊಂಡು ಹೋಗ್ತಾ ಇದೀವಿ. ಸುಸ್ತು ಆಗ್ತಾ ಇದೆ ನಮ್ ಬಾಡಿಲಿ, ಎನರ್ಜಿ ಇಲ್ಲ. ನೋಡಿ ಹೆಂಗಿದೆ. ಹತ್ತೋದಕ್ಕಂತ ಸೂಪರು. ಎಲ್ಲ ಫ್ಯಾಮಿಲಿ ಬಂದ್ರು ಅಂತ ನೋಡುವಂತ ಜಾಗ ಇದು. ಎಲ್ಲರೂ ಆರಾಮಾಗಿ ಹತ್ಬೋದು. ಅಷ್ಟೊಂದು ಇದೇನು ಆಗಲ್ಲ ಅನಿಸ್ತಾ ಇದೆ. ನೋಡಿ ಗುಹೆಗಳು, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗುಹೆಗಳು ಇದೆಲ್ಲ ಸಿಗ್ತಾ ಇದೆ. ಬಂಡೆ ಕಲ್ಲಲ್ಲಿ ನಿರ್ಮಾಣ ಆಗಿರುವಂತ ಗುಹೆಗಳು ಇವೆಲ್ಲವೇ. ನೋಡಿ ಹೆಂಗ್ ಹತ್ತಾ ಇದಾರೆ.
ಕೊನೆಗೂ ನಾವು ಒಂದು ಸ್ಟೇಜ್ಗೆ ಬಂದು ತಲುಪಿದೀವಿ. ಟಾಪ್ ಅಲ್ಲಿ ಇನ್ನು ಲಕ್ಷ್ಮಣ್ ತೀರ್ಥ ದೇವಾಲಯಕ್ಕೆ ದಾರಿ ಅಂತ ಇಲ್ಲಿ ಬರ್ದಿರೋದು ಕಾಣಿಸ್ತಾ ಇದೆ ನಿಮ್ಗೆ. ಇನ್ನು ನಡ್ಕೊಂಡು ಹೋಗ್ಬೇಕು. ಇಲ್ಲೊಂಥರ ಬಂಡೆಲೆ ನಡ್ಕೋ ಅಂತ ಜಾಗ ಸಿಕ್ಕಿದೆ ನಮ್ಗೆ. ಇನ್ನು ಸುತ್ತ ಹಾಕೊಂಡು ಆ ಕಡೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸೂರ್ಯನು ಮೇಲೆ ಬರ್ತಾ ಇದ್ದಾನೆ. ಆದ್ರೆ ಇವತ್ತು ನಮ್ ಪುಣ್ಯಕ್ಕೆ ಬಿಸ್ಲಿಲ್ಲ, ಹಾಗಾಗಿ ಪರವಾಗಿಲ್ಲ. ಬಿಸ್ಲಿ ಹೆವಿ ಬಿಸ್ಲಿತ್ತು ಅಂದಿದ್ರೆ ಹತ್ತಕ್ಕಾಗ್ತಾ ಇರ್ಲಿಲ್ಲ ನಮ್ಮ ಹತ್ರ. ಇನ್ನೂ ಟಯರ್ಡ್ ಆಗ್ಬಿಟ್ಟಿರೋದು. ಹಾಗಾಗಿ ನೇಚರು ತಣ್ಣಗಿದೆ, ವೆದರ್ ಅಂತೂ ಸಿಕ್ಕಾಬಟ್ಟೆ ನಾರ್ಮಲ್ ಆಗಿದೆ. ಹಾಗಾಗಿ ನಾವು ಒಳ್ಳೆ ಟೈಮಲ್ಲಿ ಬಂದಿದೀವಿ ಅನ್ಕೊಂತೀನಿ. ಹಾಗಾಗಿ ಬಿಸ್ಲಿಲ್ಲ ಇವತ್ತು. ಸೂರ್ಯ ನೋಡಿ ಮುಚ್ಕೊಬಿಟ್ಟಿದ್ದಾನೆ ನೋಡಿ ಹೆಂಗಿದೆ ಮೇಲೆ ಹತ್ತೋದಕ್ಕೆ. ಹೋಗ್ತಾ ಹೋಗ್ತಾ ಹೆಂಗಾಗ್ತಾ ಇದೆ ಅಂದ್ರೆ ಅಪ್ಪು ಅನಿಸ್ತಾ ಇದೆ ಇವಾಗ ಫೀಲು. ಕಾಲ್ಗಳೆಲ್ಲ ಒಂಥರ ಕಟ್ಕೊಂಡಂಗ ಆಗ್ತಾ ಇದೆ. 10 ನಿಮಿಷಕ್ಕೂ ಬ್ರೇಕ್ ತಗೋಬೇಕು ಅನಿಸ್ತಾ ಇದೆ. ಆ ತರ ಟಫ್ ಆಗ್ತಾ ಇದೆ. ನಿಮಗ್ ಗೊತ್ತಾಗ್ತಾ ಇರ್ಬೋದು ನಾನು ಉಸಿರಾಡೋದಿಲ್ಲ ಹೆಂಗ ಇದಕ್ಕ ಟಯರ್ಡ್ ಆಗ್ತಾ ಇದೆ ನನಗೆ ಅಂತ. ಬನ್ನಿ ಒಂದ್ 5 ನಿಮಿಷ ರೆಸ್ಟ್ ತಗೊಂಡು ಮುಂದೆ ಎತ್ತೋಣ. ಹಾಗಾಗಿ ಇವಾಗ ನಾವು ನಡ್ಕೊ ಬಂದಾಗ ನಮಗ್ ಸಿಗ್ತಾ ಇದೆ. ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ. ಇವಾಗ ಆ ಜಾಗ ನಿಮಗ್ ತೋರಿಸ್ತೀನಿ. ನೋಡಿ ನೋಡಿ, ಅಲ್ಲಿಂದ ಹತ್ಕ ಬಂದಿದ್ದ ಜಾಗ ಲಕ್ಷ್ಮಣ ತೀರ್ಥ ಇದೇನೆ ಬ್ರೋ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದೀವಿ, ಲಕ್ಷ್ಮಣ ತೀರ್ಥ ಹತ್ರ ಬಂದಿದೀವಿ. ಬನ್ನಿ ನೋಡಿ ಹೆಂಗಿದೆ ಇದು. ಹಂಗೆ ನೋಡಿ ಒಳಗಡೆ ಎಷ್ಟು ಮೀನುಗಳಿದೆ ಅಂತ. ದೇವಸ್ಥಾನದ ಹತ್ರ ಬಂದಿದೀವಿ. ಇಲ್ಲಿ ಸ್ಥಳೀಯರಾದ ಸಣ್ಣ ಶೇಖರ್ ಅವ್ರ ಹತ್ರ ಇಲ್ಲಿ ಇತಿಹಾಸ ಏನು, ಈ ದೇವ್ರ ಬಗ್ಗೆ ಆಗ್ಬೋದು, ಈ ಕೊಳದ ಬಗ್ಗೆ ಆಗ್ಬೋದು ತಿಳ್ಕೊಳ್ಳೋಣ. ಅವ್ರ ಬಾಯಿಂದಾನೇ ಕೇಳಿ. ಸರ್, ಇದು ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ಗೆ? ಇಲ್ಲಿ ಪುರಾತನ ಕಾಲದಿಂದ ಪಂಚಪಾಂಡವರು ವನವಾಸ ಮಾಡಿರ್ತಕ್ಕಂಥ ಜಾಗ. ಪುರಾತನದಲ್ಲೇ ಇದು ಪಂಚಪಾಂಡವರು ವನವಾಸಕ್ಕೆ ಅಂತ ಬಂದಾಗ ಸೀತಾದೇವಿಯವರು ಬಾಯಾರಿಕೆ ಆದಾಗ, ಲಕ್ಷ್ಮಣನವರು ಬಾಯಾರಿಕೆ ಆದಾಗ ಬಾಣ ಬಿಟ್ಟು ಉದ್ಭವ ಆಗಿರ್ತಕ್ಕಂಥ ಲಕ್ಷ್ಮಣ ತೀರ್ಥ ಅಂತ ಇದು ಈ ಜಾಗ ಲಕ್ಷ್ಮಣ ತೀರ್ಥ ಅಂತ. ಇದಾದ ನಂತರ ಇವರು ಇಲ್ಲಿಂದ ಕೆಳಗಡೆ ಮತ್ತೆ ಪಂಚಪಾಂಡವರು, ಇದು ಭೀಮಲಿಂಗೇಶ್ವರ ದೇವಸ್ಥಾನ ಅಂತಿದೆ ಕೆಳಗಡೆ ಊರೊಳಗಡೆ. ಪಂಚಪಾಂಡವರು ಒಂದು ಭೀಮ, ನಕುಲ, ಸಹದೇವ ಅಂತ ಹೇಳ್ಬಿಟ್ಟು ಒಂದು ಪಂಚಪಾಂಡವರು ಈ 5 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಮಾಡಿರ್ತಕ್ಕಂಥದ್ದು ಪಂಚಪಾಂಡವರು. ಇಲ್ಲಿ ಒಂದು ಊರ ಗ್ರಾಮ ದೇವತೆ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ದೇವಿಯರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿಂದ ಈ ದೇವಸ್ಥಾನ ಪೂಜೆ ಪುನಸ್ಕಾರ ಮುಗಿಸಿ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಈ ದೇವಸ್ಥಾನದ ಹಿಂಭಾಗದಿಂದ, ಅಂದ್ರೆ ಈ ಗುಡ್ಡ ಎಲ್ಲ ಸುತ್ತಕೊಂಡು ನಾವು ಹಂಗ ಹೋಗ್ಬೇಕು. ಆ ಹಿಂದ್ಗಡೆ ಹೋದ್ರೆ ಮೆಟ್ಲಲ್ಲಿ ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ತದನಂತರ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಭೀಮ ಬಕಾಸುರ ಯುದ್ಧ ಆಡಿರ್ತಕ್ಕಂಥ ಭೀಮನ ಹೆಜ್ಜೆಗಳು ಕಾಣಿಸ್ತದೆ ನಿಮ್ಗೆ. ಸೊ ಅದನ್ನ ನೋಡ್ಕೊಂಡು ಮತ್ತೆ ನೀವು ರಿಟರ್ನ್ ಹಿಂದ್ಗಡೆ ಬರ್ಬೇಕಾದ್ರೆ ಕೆಳಗಡೆ ಬಕಾಸುರನ ಸಂಹಾರ ಮಾಡಿ ಒಂದು ಗುಂಡೊಳಗಡೆ ಇದು ಮಾಡಿರ್ತಕ್ಕಂಥದ್ದು ಭೀಮ ಅವರು ಬಕಾಸುರನ ಗುಂಡೊಳಗಡೆ ಪ್ಯಾಕ್ ಮಾಡಿರ್ತಕ್ಕಂಥದ್ದು ಒಂದು ಅಲ್ಲಿ ಗುರುತು ಕಾಣಿಸ್ತದೆ. ಅದನ್ನ ಬೇಕಾದ್ರೆ ಮತ್ತೆ ಸರ್, ಇದು ಇತಿಹಾಸ ಅಂದ್ರೆ ಈಗ ರಾಮ, ಲಕ್ಷ್ಮಣ, ಸೀತೆ ವನವಾಸ ಬಂದಾಗ ನಡೆದಿರ್ತಕ್ಕಂಥದ್ದು ಇದು ಪುರಾತನ, ಅದು ಹಳೇದಿದು.
ಪುರಾತನ ಕಾಲ. ಮುಂದೆ ಇದಕ್ಕೆ ಬಂದು ಊರು ಹೆಸರು ಬಂದು ಏಕಚಕ್ರಪುರ ಅಂತ ಇದ್ದಿದ್ದು. ಓಕೆ, ಏಕಚಕ್ರಪುರ ಹೋಗಿ ಈಗ ಕೈವಾರ ಅಂತ ಇದೆ. ಕೈವಾರ ಅಂತ. ಸರ್ ಇವಾಗ ನಾವು ಯಾವ ಕಡೆಯಿಂದ ಈ ಈಗ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಯಾವ ಕಡೆಯಿಂದ ಬರ್ಬೋದು? ನೀವು ಬೆಂಗಳೂರು ಕಡೆಯಿಂದ ಬಂದ್ರು ಬರ್ಬೋದು, ಇದು ಕೋಲಾರ ಕಡೆಯಿಂದ ಬಂದ್ರು ಬರ್ಬೋದು. ಸುತ್ತು ನೀವು ಯಾವ ಕಡೆಯಿಂದ ಬಂದ್ರು, ಚಿಕ್ಕಬಳ್ಳಾಪುರ, ವೇಮಗಲ್ಲು ಮತ್ತೆ ಹೈದರಾಬಾದ್ ಕಡೆಯಿಂದ ಬಂದ್ರು ಚಿಕ್ಕಬಳ್ಳಾಪುರಕ್ಕೆ ಬಂದು ಈ ಕಡೆ ಬರ್ಬೋದು. ಎಲ್ಲಿಂದ ಬಂದ್ರು ಅಂದ್ರೆ ಯಾವುದೇ ತರ ಯಾವುದೇ ರೂಟ್ಗಾಗ್ಲಿ ಏನಕ್ಕೆ ಆಗ್ಲಿ ಯಾವ್ದಕ್ಕೂ ತೊಂದ್ರೆ ಇಲ್ಲ. ಬಸ್ಸಿನ ವ್ಯವಸ್ಥೆ, ಬಸ್ ವ್ಯವಸ್ಥೆ ಇದೆ, ಎಲ್ಲ ಇದೆ. ನಿಮ್ಮ ಗಾಡಿಗಳಿದ್ರು ಬರ್ಬೋದು. ಕೊನೆಗೆ ನಮ್ಗೆ ಇವರಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾಯ್ತು. ಈ ದೇವಸ್ಥಾನದ ಬಗ್ಗೆ ಏನು, ಯಾವ ಕಡೆಯಿಂದ ರೂಟ್ ಬರ್ಬೋದು, ನಮ್ಗೆ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನು ಅಂತ ಸ್ಥಳೀಯರಾದ ಇಲ್ಲೇ ಇವ್ರ ಹತ್ರ, ಈ ಊರವರೇ ಆದಂತ ಸರ್ ನಿಮ್ಮ ಹೆಸರು ನನಗೆ ಬರ್ತಾ ಇಲ್ಲ, ಶೇಖರ್ ಅವ್ರ ಹತ್ರ ತಿಳ್ಕೊಂಡಿದ್ದಾಯ್ತು ವಿಷಯನ. ಹಾಗಾಗಿ ಬನ್ನಿ, ನಿಮ್ಗೇನ್ ಕಾಣಿಸ್ತಾ ಇದೆ ಕೊಳ, ಇದ್ರ ಬಗ್ಗೆನೂ ನಿಮ್ಗೆ ಮಾಹಿತಿನ ತಿಳಿಸಿದೀನಿ. ಸಿಕ್ಕಿದ ಮಾಹಿತಿ ಇಷ್ಟೇನೆ. ಹಾಗಾಗಿ ಇಲ್ಲಿಗೆ ಬಂದು ನೀವು ನೋಡಿ, ಒಳ್ಳೆ ಜಾಗ. ಬನ್ನಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.